ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನನ್ನ ಬಾಲ್ಕನಿಯಲ್ಲಿರುವ ಸಣ್ಣ ಗಾರ್ಡನಲ್ಲಿರುವ ಸಣ್ಣ ಪುಟ್ಟ ಪ್ಲ್ಯಾಂಟ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇನೆ. ಬಾಲ್ಕನಿ ಕ್ಲೀನಿಂಗ್ ಮಾಡಬೇಕು, ಅದರಲ್ಲೆಲ್ಲ ಡಂಪ್ ಮಾಡಿಟ್ಟಿದ್ದೇವೆ. ಆ್ಯಂಡ್ ಈ ಪ್ಲ್ಯಾಂಟ್ಸ್ ಯಾವುದು ಅಂತ ನನಗೂ ಗೊತ್ತಿಲ್ಲ, ಯಾಕಂದರೆ ಪ್ಲ್ಯಾಂಟ್ಸ್ ಮಾಡಿರೋದು ನನ್ನ ಅಮ್ಮ ಮತ್ತು ನನ್ನ ಪತಿದೇವರು ಇಬ್ಬರದ್ದು ಫೇವ್ರೆಟ್ ಜಾಗ ಅದು. ಹಾಗಾಗಿ ನಾನು ನನ್ನ ಅಮ್ಮನ ಹತ್ರ ಹೇಳಿದೆ, ನೀವು ಹೋಗೋ ಮೊದಲು ನನಗೆ ಯಾವುದ್ಯಾವುದು ಪ್ಲ್ಯಾಂಟ್ ಅಂತ ಹೇಳಿ ಹೋಗಿ, ಯಾಕಂದರೆ ನನಗೆ ಕೂಡ ಗೊತ್ತಾಗಬೇಕು ಅಂತ. ಹಾಗೆಯೇ ನಾನು ಅದನ್ನು ವ್ಲಾಗ್ ಕೂಡ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಬನ್ನಿ ನೋಡೋಣ ನನ್ನ ಬಾಲ್ಕನಿ ಮೇಕ್ ಓವರ್. ಸೊ ಗಾರ್ಡನ್ ಮೇಕರ್ ಈಸ್ ಹಿಯರ್. ನೋಡಿ ನನ್ನ ಗಾರ್ಡನ್ ಇದು ಅವಸ್ಥೆ ನೋಡಿ ಈ ಥರ ಉಂಟು. ಈಗ ಇದನ್ನೆಲ್ಲ ಚೆಂದ ಮಾಡುವ ಅಂತ ಇದ್ದೇನೆ. ನನ್ನ ಅಮ್ಮ ನನಗೆ ಸಪೋರ್ಟ್ ಮಾಡ್ತಾರೆ. ಎಸ್ ಮಮ್ಮಿ, ದಿಸ್ ಈಸ್ ಮೈ ಅಸಿಸ್ಟೆಂಟ್. ಇದು ನಮ್ಮ ಸಿಯಕ್ಕನ ಕೆಲಸ. ಅಕ್ವೇರಿಯಂ ಅಲ್ಲಿ ಅಕ್ವೇರಿಯಂಗೆ ಹಾಕೋ ಸ್ಪಂಜ್ ತಂದಿಲ್ಲಿ ಇಟ್ಟಿದ್ದಾಳೆ. ವಾಟ್ ಇಸ್ ದಿಸ್? ನೋಡಿ, ಎಲ್ಲರೂ ನೇಲ್ ಪಾಲಿಶ್ ಹಾಕುದು ನೇಲಿಗೆ, ನನ್ನ ಮಗಳು ನೇಲ್ ಪಾಲಿಶ್ ಹಾಕಿದ್ದು ಇಲ್ಲಿಗೆ. ನೋಡಿ ನೇಲ್ ಪಾಲಿಶ್ ಇಲ್ಲಿಗೆ ಯಾಕೆ ಹಾಕಿದ್ದು ನೇಲ್ ಪಾಲಿಶ್? ದಯಬಾರ್ದು ಮೇಕಪ್ ಮಾಡ್ತೀನಿ. ನಿನ್ನೆ ಇಲ್ಲಿಗೆ ಹಾಕಿದ್ದು ನೇಲ್ ಪಾಲಿಶ್, ಇವತ್ತು ಇಲ್ಲಿಗೆ ಹಾಕಿದ್ದಾರೆ ನೇಲ್ ಪಾಲಿಶ್. ಸಿಯಾನ ಟಾಯ್ಸ್ ಇಲ್ಲಿ ಜಾಸ್ತಿ ಆಗಿದೆ. ಇದು ಕಟ್ಟಾಗಿರೋ ಬಕೆಟ್, ಇದನ್ನು ಕೂಡ ಬಿಸಾಡ್ಲಿಕ್ಕೆ ನನ್ನ ಅಮ್ಮ ಬಿಡುದಿಲ್ಲ. ಇದರಲ್ಲಿ ಕೂಡ ಅವರು ಗಿಡ ನೆಡ್ಲಿಕ್ಕೆ ಉಂಟಂತೆ. ಅದಕ್ಕೆ ಎಂತಾದ್ರೂ ಅನ್ವಾಂಟೆಡ್ ಥಿಂಗ್ಸ್ ನೋಡಿ, ಇದೆಲ್ಲ ಅಮ್ಮನದ್ದು ಇನ್ನು ಗಿಡ ನೆಡ್ಲಿಕ್ಕೆ ಇಟ್ಟಿರೋದು. ಅವಳ ಟಾಯ್ಸ್ ಇದೆಲ್ಲ ಸೈಕಲ್ ಎಲ್ಲ ಹೊರಗಡೆ ಇಟ್ಟು ಧೂಳಿದ್ದು. ಓ ಸಾರಿ. ಟ್ರಾಫರ್ ಇಲ್ಲಿ ಕೂತ್ಕೊಂಡಿದ್ದಾರೆ. ನೋಡಿ ನಂಗೆ ಹೆಲ್ಪರ್ ಬಂದಿದ್ದಾಳೆ. ಮೊದ್ಲೇ ಇಲ್ಲಿ ಗಾಳಿ ನಾನು ಒಂದು ಕಡೆಯಿಂದ ಗುಡಿಸುವಾಗ ಇನ್ನೊಂದು ಕಡೆಯಿಂದ ಹೊಕ್ಕೊಂಡು ಹೋಗ್ತಾ ಉಂಟು. ಅದಕ್ಕೆ ದಕ್ಕೆ ಹೇಳೋ ಭದ್ರ. ಸಿಯಾ ಭಯಂಕರ ಗಾಳಿ ಉಂಟು. Please give me. This is mine. Please give me. Dad. Jenna. Hey. Oh shit. ಸೊ ತಕ್ಕ ಮಟ್ಟಿಗೆ ಕ್ಲೀನ್ ಮಾಡಿದೆ, ಆಗ್ತಾ ಇಲ್ಲ. ಹೆವಿ ಸನ್ಲೈಟ್ ಇದೆ ಮತ್ತು ವಿಂಡ್ ಬ್ರೀಸ್ ಇದೆ. ನಾವಿರೋದು 12th ಫ್ಲೋರಲ್ಲಿ, ಇಲ್ಲಿ ತುಂಬಾ ಬ್ರೀಸ್ ಇದೆ, ಹಾಗಾಗಿ ಆಗ್ತಾ ಇಲ್ಲ. ಅದಕ್ಕೆ ಹಾಗಾಗಿ ಈಗ ನನ್ನ ಅಮ್ಮ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಯಾವುದೆಲ್ಲ ಗಿಡ ಇದೆ ನನ್ನ ಬಾಲ್ಕನಿಯಲ್ಲಿ, ನನ್ನ ಗಾರ್ಡನಲ್ಲಿ ಅಂತ. ಯಾಕಂದರೆ ಅಂತ ಗಾರ್ಡನ್ ಮೇಕರ್, ಶಿ ಈಸ್ ದ ಗಾರ್ಡನ್ ಮೇಕರ್ ಅಟ್ ಹೋಮ್. ಸೊ ಗಾರ್ಡನ್ ಮೇಕರಿಗೆ ಎಕ್ಸ್ಚೇಂಜ್ ಮಾಡ್ತಾ ಇದ್ದಾರೆ. ನಾನೊಂದು ಲುಕ್ ತೋರಿಸ್ತೇನೆ ನನ್ನ ಗಾರ್ಡನ್ ಇದ್ದು. ನೋಡಿ ಇಷ್ಟೊಂದು ಪ್ಲಾಂಟ್ ಉಂಟು. ಈಗ ಅವ್ರು ಹೇಳ್ತಾರೆ ಯಾವುದೆಲ್ಲ ಪ್ಲಾಂಟ್ ಅಂತ. ಶುರು ಇಲ್ಲಿಂದ ಮಾಡುವ. ಇದು ಯಾವ ಪ್ಲಾಂಟ್? ನೋಡಿ ಇದು ಆ್ಯಪಲ್ ಪ್ಲಾಂಟ್. ನೋಡಿ ಇದೆಲ್ಲ ನಾವು ಮನೇಲಿ ತಿಂದು ಬಿಸಾಡುವಾಗ ಅಮ್ಮ ಹಾಕಿದ್ದು. ಓ ನೋ 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 ಡೋಂಟ್ ಟಚ್. ಒಂದು ಸ್ನೇಕ್ ಪ್ಲಾಂಟ್, ಸ್ನೇಕ್ ಗಾರ್ಡನ್. ಇದು ಪ್ಲಾಂಟ್ ಆ್ಯಕ್ಚುಲಿ ಇಂಡೋರ್ ಪ್ಲಾಂಟ್. ಇದನ್ನು ಮನೆಯ ಒಳಗಿಡಬೇಕು. ಬಟ್ ನಮಗೆ ನಮ್ಮ ಮನೆಯಲ್ಲಿ ಒಂದು ಪ್ಲಾಂಟ್ ಡಿಸ್ಟ್ರಾಯರ್ ಇದೆ. ಅದು ಈಗ 2-3 ಇದು ಬಂದಿದೆ, ಮೊಳಕೆ ಬಂದು ಇಲ್ಲೊಂದೆಲ್ಲ. ಹಾಗಾಗಿ ನಾವು ಹೊರಗೆ, ನಮ್ದು ಇಂಡೋರ್ ಎಲ್ಲ ಔಟ್ಡೋರ್ ಆಗಿದೆ ಇವಾಗ. ಸಿಯ ದೊಡ್ಡ ಆದ್ಮೇಲೆ. ಇದು ಯಾವುದು ಮಮ್ಮಿ? ಗೊಂಡೆಪು. ಗೊಂಡೆಪು ಅವೇ ಬಂದಿದ್ದೆ. ಗೊಂಡೆಪು ಯಾವಾಗ ಮಾಡಿದ್ದು? ದೇವರಿಗೆ ಪೂಜೆ ಮಾಡಲಿಕ್ಕೆ ತಂದಿದ್ದೀರ, ಅದಕ್ಕೆ ಅದನ್ನು ಬಿಸಾಡುವಾಗ ನಾವು ಹಾಕಿದ್ದು. ಅದನ್ನು ದೇವರಿಗೆ ಪೂಜೆ ಮಾಡಿದಂಥ ಹೂವನ್ನು ಒಣಗಿಸಿ ಹಾಕಿದಲ್ಲ. ನೆಕ್ಸ್ಟ್ ಲಕ್ಷ್ಮಿ ಪ್ಲಾಂಟ್. ಇದು ನೋಡಿ ಮನೆಯ ತುಳಸಿ ಕಟ್ಟೆ. ಇದರಲ್ಲಿ ತುಳಸಿ ಪ್ಲಾಂಟ್, ಅದು ಬೆಂಡ್ ಆಗ್ತದೆ ಅಂತೆಲ್ಲ ಕೋಲೆಲ್ಲ ನಟ್ಟದು. ಸೊ ಇದು ತುಳಸಿ. ದುಬೈಯಲ್ಲಿ ಕೂಡ ತುಳಸಿ ಇದೆ ನೋಡಿ ನಮ್ದು. ಇದ್ರದ್ದು ಎಂತ ಹೆಸರು ಶೋಭಾ ಮಮ್ಮಿ ಹೇಳಿದ್ರು, ಮರ್ತೋಗಿದೆ. ಇದು ಕೂಡ ಒಳ್ಳೆ ಪ್ಲಾಂಟ್. ಇದು ಕೂಡ ಇಂಡೋರ್ ಪ್ಲಾಂಟ್. ಇದರಲ್ಲಿ ನೋಡಿ, ಇದರಲ್ಲಿ ಕೂಡ ಮೊಳಕೆ ಚಿಗುರು ಬಂದಿದೆ. ಇದು ಇನ್ನೊಂದು ಪ್ಲಾಂಟ್. ಇದೆರಡು ಬ್ರದರ್ಸ್, 1 2 ಬಾಡಿ ಗಾರ್ಡ್. ತುಳಸಿ ಕಟ್ಟೆಗೆ ಬಾಡಿ ಗಾರ್ಡ್ ಇದು. ಲಕ್ಷ್ಮಿ ನೋಡಿ, ಒಂದು ಲಕ್ಷ್ಮಿ ಪ್ಲಾಂಟ್, ಇನ್ನೊಂದು ಲಕ್ಷ್ಮಿ ಪ್ಲಾಂಟ್ ಎಷ್ಟು ಸಮೃದ್ಧವಾಗಿದೆ. ಆಮೇಲೆ ಇದರಲ್ಲಿ ಎಂತ ಸೀಡ್ ಹಾಕಿದ್ದೀರಾ? ಅವಕಾಡೋ.
ಎರಡು ಅವಕಾಡ ಹಾಕಿದ್ದೀರಾ? ಇದು ದಾಳಿಂಬೆ ಗಿಡ, ದಾಳಿಂಬೆ ಗಿಡ ಅಲ್ಲಿಯೂ ಆಗಿದೆ ಇಲ್ಲಿಯೂ ಆಗಿದೆಯಾ? ಇದು ಟೊಮೆಟೊ ಗಿಡ. ಫ್ಲೋರ್ ಅವಾಯ್ಡ್ ಮಾಡಿ, ಇದು ಪಾಟ್ ಇಟ್ಟು ಅದು ಫ್ಲೋರ್ ಇದಾಗಿದೆ. ಟೊಮೆಟೊ ಪ್ಲಾಂಟ್. ಓಕೆ, ಇದು ಚಿಪ್ಪಾಡು. ಮೊನ್ನೆ ಚಿಪ್ಪಾಡು ಫ್ರೂಟ್ ತಂದಿದ್ರು, ಅದರದ್ದು ಪ್ಲಾಂಟ್ ಆಗಿದೆ ನೋಡಿ. ಇದು ಬಸಳೆ ನೋಡಿ, ಬಸಳೆ. ದುಬೈಲಿ ಕೂಡ ಬಸಳೆ ಇದೆ. ಬಟ್ ಪಾಟ್ ಹೇಗೆ ಹೇಳಿದ್ರೆ ಇದ್ರಲ್ಲಿ 26 ಪ್ಲಾಂಟ್ ಇದೆ, ಅದ್ರಲ್ಲಿ ಯಾವ್ದು ಕೂಡ ಬದುಕಲಿಲ್ಲ, ಯಾಕಂದ್ರೆ ಎಲ್ಲ ರಾಶಿಯಾಗಿ ಬಿಟ್ಟಿದ್ದಾರೆ. ಇದು ಖರ್ಜೂರ. ಇದು ಖರ್ಜೂರ, ಡೇಟ್ಸ್. ಇದು ಇದೆಂತ ಇದು ಚಿಪ್ಪಟ್, ಸ್ವೀಟ್ ಮೆಲನ್. ಇದು ಬಸಳೆ. ಇನ್ನೆಂತ ಉಂಟು? ಇಲ್ಲೊಂದು ಸಣ್ಣದುಂಟು. ಇದು ನೋಡಿ, ಇದರಲ್ಲಿ ಸಾಂಬಾರ್ ಬಳ್ಳಿ ಕೂಡ ಉಂಟು. ಇದು ನೋಡಿ ಎಷ್ಟು ಪ್ಲಾಂಟ್ ಇದೆ. ಸಾಂಬಾರ್. ಇದು ಮೆಡಿಸಿನಲ್ ಪ್ಲಾಂಟ್, ಸಾಂಬಾರ್ ಬಳ್ಳಿ. ಮಕ್ಕಳಿಗೆ ಶೀತ ಎಲ್ಲ ಬಂದ್ರೆ ಇದು ಹೋಮ ಉಂಟಲ್ಲ, ಅದ್ರದ್ದು ಪ್ಲಾಂಟ್. ನಾವು ಸಾಂಬಾರಲ್ಲಿ ಹೇಳುದು, ಕನ್ನಡದಲ್ಲಿ ಏನು ಹೇಳುದು ಗೊತ್ತಿಲ್ಲ. ಇದ್ರದ್ದು ರಸ ಮಕ್ಕಳಿಗೆ ಕೊಟ್ಟರೆ ಒಳ್ಳೇದು, ಕಫಕ್ಕೆಲ್ಲ, ಶೀತ ಎಲ್ಲ. ಮತ್ತೆ ಇದು ಇದ್ರದ್ದು ಎಳೆ ತೆಗೆದು ಎಳೆಯನ್ನು ಸ್ವಲ್ಪ ಫ್ರೈ ಮಾಡಿ ಅದನ್ನು ತಲೆಗೆ ಹಾಕ್ತೇವೆ ಶೀತ ಬಂದಾಗ. ಅದಕ್ಕೋಸ್ಕರ ನಾನು ಇಟ್ಟಿರೋದು ಈ ಪ್ಲಾಂಟ್. ಇದು ಕೂಡ ನಾನು ಒಂದು ತಂದದ್ದು, 3-4 ಆಗಿದೆ. ಇದು ಮಾತ್ರ ನಾನು ಮಾಡಿರುವಂಥ ಪ್ಲಾಂಟ್. ಈ ಕಸದಿಂದ ರಸ ಹೇಳ್ತಾರಲ್ಲ ಹಾಗೆ. ಯಾಕೆ ಹೇಳಿದರೆ ಇದು ಪಾಟ್, ಐಸ್ ಕ್ರೀಮ್ ಪಾಟ್, ಅರುಣ್ ಐಸ್ ಕ್ರೀಮ್ ಪಾಟ್. ಅದರಲ್ಲಿ ನಾನು ಮೆತ್ತೆ ಹಾಕಿದ್ದು. ಇಷ್ಟು ಇದರಲ್ಲಿ ನನ್ನ ಅಮ್ಮ ಪ್ಲಾಂಟ್ ಹಾಕುವುದನ್ನು ನೋಡಿ ನನಗೆ ಕೂಡ ಜೋಶ್ ಬಂದು ನಾನು ಕೂಡ ಮಾಡಿದ್ದು ಮೆತ್ತೆ ಸೊಪ್ಪು. ಇವಳದು ನೋಡಿ, ಉಪದ್ರ ಸಿಯಾಯ ಅಂತೂ ಒಂದಿಲ್ಲ. ಏಯ್, ನನ್ನ ಮಗಳು ಉಪದ್ರ ನೋಡಿ. ಈಗ ನಾನು ವಿಡಿಯೋ ಮಾಡುವಾಗ ಒಂದು ಇದ್ರದ್ದು ಗಿಡದ ತುಂಡೆ ತೆಗೆದ್ರು. ಸಿಯಾ, ದಿಸ್ ಇಸ್ ನಾಟ್ ಫೇರ್ ಸಿಯಾ. ಲಿಚ್ಚಿ. ಮತ್ತೆ ಇದು ಕೂಡ ಆಗಿದೆ, ಮೊಳಕೆ ಬಂದಾಗಿರೋದು. ಮತ್ತೆ ಇದು ಕಳೆ ಗಿಡ. ಇದು ಬೇಡದ್ದು ಅಲ್ಲ, ಬಂದಿ ಅದೇ. ಇದು ನೋಡಿ, ಇಲ್ಲೊಂದು ಮನಿ ಪ್ಲಾಂಟ್. ಇದು ನೋಡಿ, ನಮ್ಮ ಸೈಕಲಲ್ಲಿ ಇರೋದು. ಟಂಡಡಾ. ನಮ್ಮದು ಸೀನಿಗೆ ಕೆಳಗೆ ಹಾಕಿ ಮ್ಯಾಮ್, ಪರವಾಗಿಲ್ಲ, ಕೆಳಗಿರಲಿ. ಇದು ಕೂಡ ಅಷ್ಟೇ, ರೋಸ್. ಇದ್ರದ್ದು ಒಂದು ಎಳೆ ಇಡ್ಲಿಕ್ಕೆ ಸಿಹಿ ಬಿಡುದಿಲ್ಲ, ಎಲ್ಲ ಲೀಫನ್ನು ಕಿತ್ಕೊಂಡು ಹೋಗ್ತಾಳೆ. ಹಾಗಿದು ಒಣಗಿದಾಗೆ ಆಗಿರೋದು. ಇಲ್ಲೊಂದುಂಟು, ಇನ್ನೊಂದು ಸದಾ ಪುಷ್ಪ. ನೋಡಿ, ಇಷ್ಟೊಂದು ಪ್ಲಾಂಟ್ಸ್ ಉಂಟು. ಇನ್ನು ನೀವು ಮ್ಯಾಂಗೋ ಹಾಕಿದ್ದೀರಲ್ಲ, ಅದೆಲ್ಲಿ ಉಂಟು? ಅದ್ರ ಕೆಳಗೆ ಉಂಟು ನೋಡಿ. ಇದು ಮ್ಯಾಂಗೋ ಸೀಡ್ ಹಾಕಿದ್ದು ನಿನ್ನೆ. ಸೊ ಮಮ್ಮಿ, ನಿಮ್ಗೆ ಏನಾದ್ರು ಹೇಳಲಿಕ್ಕೆ ಉಂಟಾ? ಇವರು ಹೋಗ್ತಾ ಇದ್ದಾರೆ. ಮೇ ಬಿ ನಾನು ವಿಡಿಯೋ ಅಪ್ಲೋಡ್ ಮಾಡುವಾಗ ಅವ್ರು ಇಂಡಿಯಾದಲ್ಲಿ ಇರ್ತಾರೆ, ನಾನು ಹೋದ್ಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಸೊ ನೀವು ಹೋದ್ಮೇಲೆ ಈ ಪ್ಲಾನ್ಸ್ ಎಲ್ಲ ಮಿಸ್ ಮಾಡ್ತೀರಾ? ನಂಗೆ ಏನಾದರೂ ಟಿಪ್ಸ್ ಉಂಟಾ? ಅದೆಲ್ಲ ನಿಮಗೆ. ಏನಾದರೂ ಪ್ಲಾಂಟ್ ನೀವು ಇಷ್ಟು ಚಂದ ಮಾಡಿದ್ದೀರಲ್ಲ, ನಿಮ್ಮ ಎಂತ ನಾನು ಮುಂದಕ್ಕೆ ಹೋಗ್ಬೇಕಲ್ಲ, ಅದಕ್ಕೆ ಏನಾದರೂ ಟಿಪ್ಸ್? ಯಾವಾಗ ನೀರು ಹಾಕು, ಅದನ್ನು ಇದು ಮಾಡಲಿಕ್ಕೆ ಬಿಡಬೇಡ ಆಯ್ತಾ? ಚಂದ ಚೆನ್ನಾಗಿ ನೋಡ್ಕೊಂಡು. ಮತ್ತೆ ಇದು ಚಾದ ಉಂಟಲ್ಲ, ಚಾವುಡಿ ಬಸಳಿಗೆ ಹಾಕು. ನಮ್ಮ ಹೇಗೆ ಹೇಳಿದ್ರು, ಹೋದ ಸಲ ಕೂಡ ಅವ್ರು ಬಂದಿದ್ರು, ಬಂದು ಹೀಗೆಲ್ಲ ಮಾಡಿ ಹೋಗಿದ್ರು. ತುಂಬ ಹೋದ್ಮೇಲೆ ವಿಡಿಯೋ ಕಾಲ್ ಮಾಡಿ ನನಗೆ ನನ್ನ ಪ್ಲ್ಯಾಂಟ್ ತೋರಿಸು ಅದನ್ನೇ. ಮತ್ತು ಅದು ಯಾವುದಾದ್ರೂ ಸತ್ರ ನನಗೆ ಅದು ನೀನು ಸರಿ ನೀರು ಹಾಕಲಿಲ್ಲ, ಅದು ನೀನು ನೋಡಲಿಲ್ಲ, ನಿನಗೆ ನೀರು ಹಾಕ್ಲಿಕ್ಕೆ ಅದೇ ಲೆಕ್ಚರ್ ಕೊಡ್ತಾ ಇದ್ರು. ಈ ಸಲ ಕೂಡ ಆ್ಯಕ್ಚುಲಿ ಅವ್ರು ಬಂದಿರೋದು ವಿಂಟರ್ಗೆ. ದಿಸ್ ಇಸ್ ದ ರೈಟ್ ಟೈಮ್. ವಿಂಟರಲ್ಲಿ ತುಂಬ ಪ್ಲ್ಯಾಂಟ್ ಆಗುತ್ತೆ, ಯಾಕಂದರೆ ವೆದರ್ ತುಂಬ ಚೆನ್ನಾಗಿದೆ. ಇನ್ನು ಸಮ್ಮರಲ್ಲಿ ಇಲ್ಲಿ ಟೆಂಪರೇಚರ್ ಅಬೌವ್ 50 ಹೋಗ್ತದೆ, 45ವರೆಗೆ ಹೋಗ್ತದೆ. ಆ ಟೆಂಪರೇಚರಲ್ಲಿ ನನ್ನದು ಹೇಗೆ ಹೇಳಿದರೆ, ಇಲ್ಲಿ ನೋಡಿ ಎಂಥ ಬಾಲ್ಕನಿಗೆ ಅಡ್ಡ ಇಲ್ಲ, ಬಿಸಿಲೆಲ್ಲ ಡೈರೆಕ್ಟ್ ಬಾಲ್ಕನಿಗೆ ಬೀಳ್ತದೆ. ಸೊ ಎಲ್ಲ ಅಂದರೆ ಇದಾಗ್ತದೆ. ನೋಡುವ ಈ ಸಲ ಚೆನ್ನಾಗಿರ್ತದೆ ಅಂತೇಳಿ. ನೋಡಿ, ಉಪದ್ರದವಳು ಬಂದ್ಲು. ನೋಡಿ ಇರ್ದಾದ ಮಲ್ತೀನಿ. ದಾಯಿ ಹಂಸ ಮಲ್ತೀನಿ. ಪ್ಯಾಡ್ಗಲ್ಲ ಇರ್ದಾಯಿಗೆ ಪ್ಲಾಂಟ್ಗೆ ಭೂ ಮಲ್ತೀನಿ, ಪ್ಲಾಂಟ್ಗೆ ದಾಯಿ ಭೂ ಮಲ್ತೀನಿ. ನೋಡಿ, ಇದೇ ಪ್ರಾಬ್ಲಮ್. ಇವಳನ್ನು ಹೊರಗಡೆ ಬಿಟ್ಟರೆ ಈಗ ಮಾಡ್ತಾಳೆ, ಅದಕ್ಕೆ ನಾವು ಕಾದು ಕೂತ್ಕೊಳ್ಬೇಕು. ಸಿಯಾ ನಾನು ನಿನ್ನ ಫೋಟೋ ತೆಗಿತೇನೆ, ಅಲ್ಲಿ ನಿಲ್ಬೇಕು. ಸಿಯನ ಫೋಟೋಗೆ ಪೋಸ್ಟ್ ಕೊರ್ಲೆ, ಎಡೆದುಲೆ ಮಿತ್ತದು pose Mary girl, pose Naranji, pose change, smile. ಅನಿಸ್ತು ನನ್ನ ಬಾಲ್ಕನಿ ನಿಮ್ಗೆ ಇಷ್ಟ ಆಯ್ತಾ? ಸೊ ನನ್ನ ಬಾಲ್ಕನಿ ಟೂರ್ ನಿಮಗೆ ಇಷ್ಟ ಆಯ್ತಾ?
ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಾನು ಯಾವುದೆಲ್ಲ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ನನಗೆ ಸ್ವಲ್ಪ ಟಿಪ್ಸ್ ಕೊಡಿ. ಬಾಲ್ಕನಿಗೆ ಗ್ರೀನ್ ಮ್ಯಾಟ್ ಹಾಕಿ ಸೆಟ್ ಮಾಡಬೇಕಂದ್ರೆ ತುಂಬ ಆಸೆ, ತುಂಬ ವರ್ಷದ ಆಸೆ. ಬಟ್ ತುಂಬ ಧೂಳು ಇರೋದ್ರಿಂದ ಗ್ರೀನ್ ಮ್ಯಾಟ್ ಹಾಕಿದ 4 ದಿನದಲ್ಲಿ ಅದು ಫುಲ್ ಡಸ್ಟಿ ಆಗುತ್ತೆ. ಅದನ್ನು ಮತ್ತೆ ವ್ಯಾಕ್ಯೂಮ್ ಕ್ಲೀನ್ ಮಾಡಬೇಕು, ಅದನ್ನು ಈಗ ಗುಡಿಸ್ಲಿಕ್ಕೂ ಆಗೋದಿಲ್ಲ, ಅದೆಲ್ಲ ಎಕ್ಸ್ಟ್ರಾ ಕೆಲಸ ಅಂತೇಳಿ ಹಾಕದೆ ಹಾಗೆ ಬಿಟ್ಟಿದ್ದೇವೆ. ತೋರಿಸಿ ಬಾಲ್ಕನಿ ವ್ಯೂ ಮಾಡೋದಿದ್ರೆ ಹೇಗೆ, ಇದು ನಮ್ಮದು ಪಕ್ಕದ ಬಿಲ್ಡಿಂಗ್ ಅವರದ್ದು. ಆಮೇಲೆ ಇದು ಬಿಲ್ಡಿಂಗ್ಸ್, ಇಲ್ಲಿ ನಮ್ಮದು ಇಂಡಸ್ಟ್ರಿಯಲ್ ಏರಿಯಾ ಈ ಕಡೆ, ಹಾಗೆಲ್ಲ ಈ ಥರ ಕಾಣಿಸ್ತು. ಇದು ರೆಸಿಡೆನ್ಷಿಯಲ್ ಏರಿಯಾ. ಸೊ ಹೇಗೆ ಅನಿಸಿತು ನನ್ನ ಈ ವಿಡಿಯೋ? ಪ್ಲೀಸ್ ಸಬ್ಸ್ಕ್ರೈಬ್ ಬಕ್ಕ ಬೇತೆ ನೋಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮೀ. ದೆನ್ ಪಲ್ಲೆ ನನ್ನಾರ ಪ್ಲೀಸ್ ಸಬ್ಸ್ಕ್ರೈಬ್ ಮೀ. ಜೋರ್ ಪಲ್ಲೆ, ಜೋರ್ ಪಲ್ಲೆ. Thank you for watching my vlog till the end. Bye bye.